ಫೈನಲಿ ಐ ಗಾಟ್ ಫಸ್ಟ್ ಆರ್ಡರ್ ಫ್ರಮ್ ಮೀಶೋ. ನಾನು ಮೀಶೋದಲ್ಲಿ ಜ್ಯುವೆಲರೀಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ನನಗೆ ಇವತ್ತು ಫಸ್ಟ್ ಆರ್ಡರ್ ಬಂದಿದೆ. ನನಗಂತೂ ಫುಲ್ ಖುಷಿ ಆಗ್ತಿದೆ. ಇವಾಗ ಆರ್ಡರ್ನ ಪ್ಯಾಕ್ ಮಾಡೋಣ ಅಂದ್ಕೊಂಡು ಆರ್ಡರ್ ಬಂದಿರೋ ಜ್ಯುವೆಲ್ಸ್ನ ಸಪ್ರೇಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಜ್ಯುವೆಲರಿ ಯಾವ ಬಾಕ್ಸಲ್ಲಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಆರ್ಡರ್ನ ಪ್ಯಾಕ್ ಮಾಡ್ಕೋಬೇಕು. ಅಲ್ಲಿ ಇವಾಗ ಲೇಬಲ್ನು ಕೂಡ ಡೌನ್ಲೋಡ್ ಬಂದಿದ್ದೀನಿ, ಲೇಬಲ್ಲು ಮತ್ತು ಇನ್ವಾಯ್ಸ್ನ. ನೀವು ಬೇಕು ಅಂತಂದರೆ ನಿಮ್ಮ ಹತ್ರ ಪ್ರಿಂಟರ್ ಏನಾದರೂ ಇದ್ದರೆ ನೀವೇ ಡೌನ್ಲೋಡ್ ಮಾಡ್ಕೋಬೋದು. ಇನ್ ಕೇಸ್ ಇಲ್ಲ ಅಂತಂದರೆ ಪಕ್ಕ ನಿಯರ್ ಎಲ್ಲಾದರೂ ಜೆರಾಕ್ಸ್ ಅಂಗಡಿ ಇದೆ, ಜೆರಾಕ್ಸ್ ಆದರೂ ತೊಗೋಬೋದು, ಇಲ್ಲ ಪ್ರಿಂಟೌಟ್ ಆದರೂ ತೊಗೋಬೋದು. ಬೆಸ್ಟು ಇವಾಗ ಸ್ಟಾರ್ಟ್ ಮಾಡೋರಿದ್ದರೆ ಎಲ್ಲಾದರೂ ಅಕ್ಕಪಕ್ಕ ಜೆರಾಕ್ಸ್ ಅಂಗಡಿಲಿ ಪ್ರಿಂಟೌಟ್ ತೊಗೊಳ್ಳೋದೇ ಬೆಸ್ಟ್ ನನ್ನ ಪ್ರಕಾರ. ಸೊ ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ವಲ್ವ ಸ್ಟಾರ್ಟಿಂಗ್ಗೆ, ಪ್ರಿಂಟರ್ಗೆ ಎಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ನೆಕ್ಸ್ಟು ಆರ್ಡರ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ನೀಟಾಗಿ ಪ್ಯಾಕ್ ಮಾಡಿ ಆರ್ಡರ್ನ ಬಾಕ್ಸಲ್ಲಿಟ್ಟು ಕಳಿಸ್ಬೇಕು. ಏನಂತಂದರೆ ಒಂದು ಮಿಸ್ಟೇಕ್ ಏನಂದರೆ, ನೀವೇನಾದರೂ ಬಿಸ್ನೆಸ್ ಮೀಶೋಯಿಂದ ಸ್ಟಾರ್ಟ್ ಮಾಡ್ತಾಯಿದ್ರೆ ಫಸ್ಟು ಮೀಶೋ ಕವರ್ನೆಲ್ಲ ತರಿಸಿಟ್ಕೊಳ್ಳಿ. ನನ್ನ ಹತ್ರ ಮೀಶೋ ಕವರ್ ಇರಲಿಲ್ಲ, ಹಂಗಾಗಿ ನಾನು ಯಾವುದೋ ಒಂದು ಬೇರೆ ಒಂದು ಕವರ್ನ ಅರೇಂಜ್ ಮಾಡಿಕೊಂಡು ಅದರಲ್ಲೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಇನ್ ಕೇಸ್ ಏನಾದರೂ ಪ್ರಾಡಕ್ಟ್ ಏನಾದರೂ ರಿಟರ್ನ್ ಬಂದರೆ ನಮ್ಮ ಹತ್ರ ಆ ಪ್ರಾಡಕ್ಟು ಬರಲ್ಲ. ಸೊ ಆ ಥರ ಆಗಿ ಅದರಿಂದ ಇದು ಫಸ್ಟ್ ಆರ್ಡರ್ ಇರೋದ್ರಿಂದ ಅವ್ರಿಗೆ ಒಂದು ಗಿಫ್ಟ್ನೂ ಕೂಡ ಕೊಡ್ತಾಯಿದ್ದೀನಿ ನಾನು, ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರಲಿ ಅಂತ. ಹಾಗೆ ಗ್ರೀಟಿಂಗ್ ಕಾರ್ಡು ಇರಲಿಲ್ಲ ನನ್ನ ಹತ್ರ, ಸೊ ನಾನೇ ನನ್ನ ಕೈಯಾರ ಗ್ರೀಟಿಂಗ್ ಕಾರ್ಡ್ ಬರೆದು ಕೊಡ್ತಾಯಿದ್ದೀನಿ. ಫೈನಲಿ ಪ್ಯಾಕ್ ಎಲ್ಲ ಆಯಿತು. ನಾಳೆ ಡಿಸ್ಪ್ಯಾಚ್ ಮಾಡಬೇಕು, ಕೊರಿಯರ್ ಬಾಯೇ ಬಂದು ತೊಗೊಂಡೋಗ್ತಾರೆ. ನೀವು ಮೀಶೋದಲ್ಲಿ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಏನಾದರೂ ಡೀಟೇಲ್ಸ್ ಬೇಕಿದ್ರೆ DM ಮಾಡಿ. ಥ್ಯಾಂಕ್ ಯು.